ಕಲಬುರಗಿ ಕೇಂದ್ರ ಕಾರಾಗೃಹದಿಂದ ಕೈದಿಗಳು ಪರಾರಿಯಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಪರೀತವಾಗಿ ಮುಜುಗರವನ್ನು ತರ್ತಾ ಇರುವ ಪ್ರಕರಣ ಇದು. ಒಂದು ಗೃಹ ಇಲಾಖೆಗೆ, ಇನ್ನೊಂದು ಪೊಲೀಸರಿಗೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೈದಿಗಳು ಎಸ್ಕೇಪ್ ಆಗೋದಕ್ಕೆ ಜೈಲು ಸಿಬ್ಬಂದಿಗಳು ಸಾಥ್ ಕೊಟ್ಟಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಕೇಳಿಬಂದಿದೆ. ಕಾರಾಗೃಹ ಅಧೀಕ್ಷಕ ರಾಕೇಶ್ ಕಾಂಬ್ಳೆ ಅಮಾನತಿಗೆ ಸೂಚನೆಯನ್ನು ಕೊಡಲಾಗಿದೆ. ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ರಿಂದ ಈ ಸೂಚನೆ ಹೊರಬಿದ್ದಿದೆ. 15 ದಿನಗಳಿಂದ ಬ್ಯಾರಕ್ ಕಟ್ ಮಾಡ್ತಾ ಇದ್ರು ಮೂವರು ಕೈದಿಗಳು. 15 ದಿನದಿಂದ ಕೈದಿಗಳ ಚಲನವಲನದ ಮೇಲೆ ನಿಗಾ ಇಡೋದಕ್ಕೆ ಸಿಬ್ಬಂದಿಗಳು ವಿಫಲರಾದರು. 12ಕ್ಕೂ ಅಧಿಕ ಜೈಲು ಸಿಬ್ಬಂದಿಯನ್ನ ಅಮಾನತು ಮಾಡುವಂತಹ ಸಾಧ್ಯತೆ ಇದೆ. ಆ ಮೂಲಕ ನಾವು ಗಂಭೀರವಾಗಿ ಈ ಪ್ರಕರಣವನ್ನು ನೋಡ್ತಾ ಇದ್ದೀವಿ ಅಂತ ಕಾರಾಗೃಹ ಇಲಾಖೆ ಹೇಳೋದಕ್ಕೆ ಹೊರಟಿದೆ. ನಿಮಗೆ ನಾವು ಅದಕ್ಕೆ ಸಂಬಂಧಪಟ್ಟಂತಹ ವಿಜುವಲ್ಸ್ನೆಲ್ಲ ತೋರಿಸ್ತಾ ಇದ್ವಿ, ಮತ್ತು ಫೋಟೋಸ್. ಯಾರ್ಯಾರು ಸಜಾ ಕೈದಿಗಳು ಇವರೆಲ್ಲರಿಗೂ ಕೂಡ ಕನ್ವಿಕ್ಷನ್ ಆಗಿದೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. 3 ಜನ 15 ದಿನಗಳಿಂದ ಸ್ಕೆಚ್ ಹಾಕ್ತಾ ಇದ್ರು. ಇಂಥದ್ದೊಂದು ಪ್ಲಾನ್ ಆಗ್ತಿದೆ, ಇವರು ಸಸ್ಪಿಷಿಯಸ್ ಆಕ್ಟಿವಿಟೀಸ್ ಮಾಡ್ತಿದ್ದಾರೆ, ಅದು ಯಾವುದೋ ಅನುಮಾನ ಹೆಂಗೆ ಬರೆದಿರೋದಕ್ಕೆ ಸಾಧ್ಯ ಇದೆ ಅನ್ನೋದು ಗೊತ್ತಿಲ್ಲ ನಮಗೆ. ಕಲಬುರಗಿ ಕೇಂದ್ರ ಕಾರಾಗೃಹದಲ್ಲಿ ನಿನ್ನೆ ಮಧ್ಯರಾತ್ರಿ 3 ಗಂಟೆಗೆ ಕಾರಾಗೃಹದಿಂದ 3 ಜನ ಸಜಾ ಕೈದಿಗಳು ಪರಾರಿಯಾಗಿರುವಂತಹ ಘಟನೆ ಕಲಬುರಗಿ ಕೇಂದ್ರ ಕಾರಾಗೃಹದಲ್ಲಿ ನಡೆದಿದೆ. ಏನಂದರೆ ಬೀದರ್ನಲ್ಲಿ ನಡೆದಂತಹ ಕೊಲೆ ಪ್ರಕರಣದ ಸಂಬಂಧ 3 ಜನ ಆರೋಪಿಗಳನ್ನು ಈಗಾಗಲೇ ನ್ಯಾಯಾಲಯದ ಅವರನ್ನು ದೋಷಿ ಅಂತ ತೀರ್ಪು ಕೊಟ್ಟಿತ್ತು. ಅದಾದ ಬಳಿಕ 3 ಜನ ಆರೋಪಿಗಳೇನಿದ್ದಾರೆ, ಆ 3 ಜನ ಆರೋಪಿಗಳಾದಂತಹ ಮಸ್ತಾನ್, ಸಂತೋಷ್ ಮತ್ತು ಸಾಗರ್ 3 ಜನರನ್ನು ಕೂಡ ಕಲಬುರಗಿಯ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಗಿತ್ತು. ಅದಾದ ಬಳಿಕ ನಿನ್ನೆ ಮಧ್ಯರಾತ್ರಿ 3 ಗಂಟೆ ಸುಮಾರಿಗೆ ಕಲಬುರಗಿಯ ಕೇಂದ್ರ ಕಾರಾಗೃಹದ ಒಳಬದಿಯಲ್ಲಿ ಅವರಿಗೆ ಇರುವಂತಹ ಬಟ್ಟೆ ಆಗಿರ್ಬೋದು, ಟಿ ಶರ್ಟ್ಸ್ ಆಗಿರ್ಬೋದು, ಮತ್ತು ಬನಿಯಾನ್, ಇಂತಹ ಒಂದು ಬೇರೆ ಬೇರೆ ಬಟ್ಟೆಗಳನ್ನು ಬಳಸಿಕೊಂಡು ಈ ಒಂದು ಜೈಲಿನ ಬಲಭಾಗದಲ್ಲಿರುವಂತಹ ಏನು ಕಾಂಪೌಂಡ್ ನೋಡ್ತಾ ಇದ್ದಾರೆ, ಸುಮಾರು 25 ಅಡಿಯಷ್ಟು ದೊಡ್ಡದಾಗಿರುವಂತಹ ಈ ಒಂದು ಹೈಟ್ನಲ್ಲಿರುವಂತಹ ದೊಡ್ಡ ಕಾಂಪೌಂಡ್ ಆಗಿದೆ. ಆ ಒಂದು ಕಾಂಪೌಂಡ್ನ ಮೇಲ್ಭಾಗಕ್ಕೆ ಹೋಗಿ ಅಲ್ಲಿ ಬಟ್ಟೆಗಳನ್ನು ಕಟ್ಕೋತಾರೆ. ಅದಾದ ಬಳಿಕ ಅದನ್ನೇ ಹಗ್ಗವಾಗಿ ಮಾಡಿಕೊಂಡು, ಅದಾದ ಬಳಿಕ ಆ ಒಂದು ಹಗ್ಗದ ಒಂದು ಬಟ್ಟೆಗಳ ಸಹಾಯದಿಂದ ಅಲ್ಲಿಂದ ಕಾರಾಗೃಹದ ಒಂದು ಕಾಂಪೌಂಡ್ನಿಂದ ಹಾರಿ ನಿನ್ನೆ ಮಧ್ಯರಾತ್ರಿ 3 ಗಂಟೆಗೆ ಪರಾರಿಯಾಗಿದ್ದಾರೆ. ಸೊ ಇದಕ್ಕೆ ಪ್ರಮುಖ ಕಾರಣ ಏನಂದರೆ, ಜೈಲಿನಲ್ಲಿರುವಂತಹ ಕೆಲ ಸಿಬ್ಬಂದಿಗಳು ಕೂಡ ಇವರ ಒಂದು ಪರಾರಿಗೆ ಸಹಾಯ ಮಾಡಿರೋದು ಸದ್ಯ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಪ್ರಕರಣ ಕುರಿತು ಈಗಾಗಲೇ ಪರ್ತಾಬಾದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಿಸಲಾಗಿದೆ. ಇನ್ನು ಕಳ್ಳರು ಅಂದರೆ ಒಂದು ಕೊಲೆ ಪ್ರಕರಣದ ಆರೋಪಿಗಳೇನಿರ್ತಾರೆ, ಸಜಾ ಕೈದಿಗಳು, ಅವರು ಪರಾರಿಯಾಗಿರುವಂತಹ ದೃಶ್ಯಗಳು ಇಲ್ಲಿರುವಂತಹ ಗೋಡೆಗೆ ಇರುವಂತಹ CCTV ದೃಶ್ಯಾವಳಿಗಳಲ್ಲೂ ಕೂಡ ಎಲ್ಲವೂ ಕೂಡ ಸೆರೆಯಾಗಿದೆ. ಸದ್ಯ ಈಗ ಪ್ರಕರಣ ಸಂಬಂಧ ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದಂತಹ ಡಾಕ್ಟರ್ ಶರಣಪ್ಪ ಮತ್ತು DCP ಆದಂತಹ ಶಾಲು ಸೇರಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಕೂಡ ಘಟನಾ ಸ್ಥಳಕ್ಕೆ ಬಂದಿದ್ದಾರೆ. ಬಂದು ಯಾವ ರೀತಿ ಕೈದಿಗಳು ಪರಾರಿಯಾಗಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿ ಕೂಡ ಕಲೆ ಹಾಕಿದ್ದಾರೆ. ಪ್ರಮುಖವಾಗಿ ಈ ಒಂದು ಕೈದಿಗಳು ಕಳೆದ 2-3 ದಿನಗಳಿಂದಲೂ ಕೂಡ ಇಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇರೋ ಬಗ್ಗೆ ಮಾಹಿತಿ ಕೂಡ ಈಗಾಗಲೇ ಕಲೆ ಹಾಕಿದ್ದಾರೆ. ಸದ್ಯ ಏನಂದರೆ, ಈ ಆರೋಪಿಗಳೇನು ಪರಾರಿಯಾಗಿದ್ದಾರೆ, ಪರಾರಿಯಾದಂತಹ ಆರೋಪಿಗಳ ಬಂಧನಕ್ಕಾಗಿ ಒಟ್ಟು 4 ತಂಡಗಳನ್ನು ರಚಿಸಲಾಗಿದೆ. 4 ತಂಡಗಳನ್ನು ರಚನೆ ಮಾಡುವ ಮೂಲಕ ಆ ಒಂದು ಆರೋಪಿಗಳನ್ನು ಬಂಧಿಸಬೇಕು ಅಂಥೇಳಿ ಈಗಾಗಲೇ ಪೊಲೀಸರು ಮುಂದಾಗಿದ್ದಾರೆ. ಸೊ ಪದೇ ಪದೇ ಇಂತಹ ಘಟನೆಗಳು ಕಲಬುರಗಿ ಕೇಂದ್ರ ಕಾರಾಗೃಹದಲ್ಲಿ ಯಾಕೆ ಆಗ್ತಾ ಇದೆ ಎಂಬುದು ಪ್ರಶ್ನೆ ಕೂಡ ಈಗ ಉದ್ಭವ ಆಗ್ತಾ ಇದೆ. 2-3 ವರ್ಷಗಳ ಹಿಂದೆ ಕೂಡ ಇಂಥದ್ದೇ ಘಟನೆ ಆಗಿತ್ತು. ಆಗಲೂ ಕೂಡ ಕೈದಿಗಳು ಪರಾರಿಯಾಗಿದ್ದರು. ಮತ್ತು ಈಗ 3 ಜನ ಕೈದಿಗಳು ಪರಾರಿಯಾಗಿದ್ದಾರೆ. ಸೊ ಪೊಲೀಸರು ಆದಷ್ಟು ಬೇಗ ಅವರನ್ನು ಬಂಧಿಸುವ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ಜೈಲಿನ ಯಾವ ಸಿಬ್ಬಂದಿಗಳು ಇವರಿಗೆ ಸಾಥ್ ಕೊಟ್ಟಿದ್ದಾರೆ ಎಂಬುದು ಈ ಒಂದು ಪೊಲೀಸರ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮನೀಶ್ ಒಂದಿಗೆ ಪ್ರವೀಣ್ ರೆಡ್ಡಿ, ಪಬ್ಲಿಕ್ TV, ಕಲಬುರಗಿ.